ಓಂ ಶಾಂತಿ. ನಮಗೆಲ್ಲ ಸೇವೆಗೆ ಅವಕಾಶ ಕೊಟ್ಟಂತಹ ಕಾಂತಕ್ನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರ ಜೊತೆಯಲ್ಲಿ 3 ಜನ ಸಹೋದರರು ಹಳ್ಳಿ ಸೇವೆ ಮಾಡಿದ್ದಾರೆ. ಅವ್ರ ಸಂಖ್ಯೆ ಹೇಳಿದ್ರು 50 ಹಳ್ಳಿಗಳು 21 ಶಾಲೆಗಳು ಅಂತ ಹೇಳಿ. ಅದಕ್ಕೆಲ್ಲ ಸಹಯೋಗಿಗಳು ತಾವು ಪಾಂಡವಪುರದ ಬಾಬುವರ ಮಕ್ಕಳಾಗಿರ್ಬೋದು ಅಥವಾ ಇವತ್ತು ಬಂದಿರುವಂತಹ ಅನೇಕ ಈ ಕಾರ್ಯಕ್ರಮಕ್ಕೆ, ಸಂಪನ್ನ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಾವೆಲ್ಲ ಸಹೋದರಿಯರು ಎಲ್ಲ ಊರಿಂದನೂ ಬಂದಿದ್ದೀವಿ. ಮಳವಳ್ಳಿ, ಅಲ್ಗೂರು, ಶ್ರೀರಂಗಪಟ್ಟಣ, ಭಾರತೀನಗರ, ಕಿಕ್ಕೇರಿ, ಕ್ಯಾರ್ಪೇಟೆ, ಈ ರೀತಿ ಎಲ್ಲ ಕಡೆಯಿಂದ, ಅಕ್ಕೆಬಾಳು, ಆಲೂರು. ವಿಜಯಕ್ಕವರು ಮೊದಲೇ ಇಲ್ಲಿ ಇದ್ದಂಥವರು, ನಮಗೆಲ್ಲ ಗೊತ್ತಿದೆ. ಸೊ ಸವಿತಕ್ಕ ಇದೇ ಊರಿನ ಸಹೋದರಿ, ವಸಂತಕ್ಕ ಇದೇ ಊರಿನ ಸಹೋದರಿ. ಇದೇ ಊರಿನಲ್ಲಿ ಮೊಳಕೆ ಹೊಡೆದು ಅರಳಿ ಹೂವಾಗಿ ಇವತ್ತು ಎಲ್ಲರಿಗೂ ಸುಗಂಧವನ್ನು ಬೀರ್ತಾ ಇದ್ದಾರೆ. ಊರೂರಲ್ಲಿ, ಹಳ್ಳಿಗಳಲ್ಲಿ. ನಿಮ್ಮದೇ ಊರಿನ ಹೆಣ್ಮಕ್ಳು, ನಿಮ್ಗಳಿಗೂ ಅನ್ನಿಸ್ಬೇಕು ಕನ್ಯಾದಾನ ಮಹಾದಾನ ಮಹಾಪುಣ್ಯ ಅಂತ ಕನ್ಯಾದಾನ ಮಾಡ್ತೀರಾ. ಈ ಕನ್ಯಾದಾನವನ್ನು ಮಾಡಿ ಪ್ರತಿಯೊಂದು ಮನೆಯಲ್ಲಿ ಈ ಕನ್ಯೆಯರಿಗೆ ದಾನ ಮಾಡಿ ವಿಶ್ವ ಸೇವೆ ಮಾಡ್ತಾರೆ. ಅಲ್ಲಿ ಮನೆ ಸೇವೆ ಮಾಡಲಿಕ್ಕೆ ನಿಮಿತ್ತ ಆಗ್ತಾರೆ, ಇವರು ವಿಶ್ವ ಸೇವೆ ಮಾಡ್ತಾರೆ. ಹಾಗೆ ನಮ್ಮ ರಾಮಚಂದ್ರಣ್ಣವರು ಅವರ ಅನುಭವ ಹೇಳ್ತಾಯಿದ್ರು. ನಾವೆಲ್ಲ ಆಗ್ತಾನೆ ಬಂದಂಥ ಚಿಕ್ಕ ಹುಡುಗಿಯರು ಹಾಸನದಲ್ಲಿ ಕಟ್ಟಡ ಕಟ್ಟುವಾಗ ಅವ್ರ ಜೊತೆ, ನಮ್ಮ ಕಾಂತಕ್ಕವರು ಎಲ್ಲ ನಾವು ಅವ್ರ ಜೊತೆ ಬೆಳೆದಂಥ ಹೆಣ್ಮಕ್ಳುಗಳು. ಹಾಗಾಗಿ ತುಂಬ ಖುಷಿಯಾಯಿತು. ಏಕೆಂದರೆ ಹೊರಗಡೆ ಹೋಗಿ ಸೇವೆ ಮಾಡೋದಿದೆಯಲ್ಲ, ಅದು ಮಾನಸಿಕವಾಗಿ ಶಾರೀರಿಕವಾಗಿ ಸದೃಢ ಬೇಕು. ಒಂದಿನ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಉತ್ಸವ ಅಂತ ಮಲ್ಕೊಳ್ಳೋಕ್ಕಿಂತ ಅವ್ರು ದಿನನಿತ್ಯ ಡ್ರೈವಿಂಗ್ ಮಾಡಿ ದಿನನಿತ್ಯ ಅವ್ರಿಗೆ ಆಗು ಹೋಗುಗಳನ್ನು ನೋಡ್ಕೊಳ್ಳುವಂಥ ಸಹೋದರಿಯರು ನೀವೆಲ್ಲ ಬಾಬೋರ ಮಕ್ಕಳು. ನಮಗೂ ಎಲ್ಲ ಉತ್ಸಾಹ ಹುಮ್ಮಸ್ಸು ಬಂದಿದೆ, ನಾವು ಸೇವೆ ಮಾಡಬೇಕು ಅಂತ ಹೇಳಿ. ನಾನು ನೋಡಿರಲಿಲ್ಲ ಜಗದೀಶ್ ಅಣ್ಣವ್ರನ್ನ. ಅವರಿಗೆ ಕೇಳಿದಾಗ ನಾನು 5-6 ವರ್ಷದ ಹಿಂದೆ ಭಾರತೀನಗರದಲ್ಲಿ ಸೇವೆ ಮಾಡಿದ್ವಿ ಅಕ್ಕವ್ರೆ, ವಿಜಯ ಅಕ್ಕವ್ರು ಇದ್ದಾಗ ಅಂತ ಹೇಳಿದ್ರು. ಅಂದರೆ ಇನ್ನೊಂದು ವಿಜಯ ಅಕ್ಕ ಇದ್ದಾರೆ, ಅವರಿದ್ದಾಗ. ಸೊ ಒಳ್ಳೇದಾಯಿತು ಅಣ್ಣವರೇ, ನಾನು ನಿಮ್ಮನ್ನು ನೋಡಿ ಖಾಸಾಗಿ ಕಾಂತಕ್ಕವ್ರಿಗೆ ಹೇಳಿದೆ, ನಾನು ಅವ್ರನ್ನ ಮಾತಾಡಿಸ್ಬೇಕು, ಬರ್ತೀನಿ, ನಾವು ಮಾಡಬೇಕು ಅಂತ. ಏಕೆಂದರೆ ನಮ್ಮದು ಗ್ರಾಮ ಪಂಚಾಯಿತಿ, ಇದಾದರೂ ತಾಲೂಕು ಪಾಂಡವಪುರ, ನಾವಿರೋ ಊರು ಭಾರತೀನಗರ ಗ್ರಾಮ ಪಂಚಾಯಿತಿ. ಕಡಿಮೆ ಸಂಖ್ಯೆ ಇರುತ್ತೆ, ಹಾಗಾಗಿ ಅವ್ರಿಗೆ ಮಾತಾಡಿಸ್ದಾಗ ಖುಷಿ ಆಯಿತು. ತುಂಬ ಚೆನ್ನಾಗಿ ಸರ್ವಿಸ್ ಆಯಿತು ಅಕ್ಕವ್ರೆ ಪಾಂಡವಪುರದಲ್ಲಿ ಅಂತ ಅನೌನ್ಸ್ಮೆಂಟಿಗೆ ಅವ್ರ ಪಕ್ಕ ಕೂತಾಗ ಹೇಳ್ತಾಯಿದ್ರು. ಅದರಿಂದ ತಮಗೆಲ್ಲರಿಗೂ ಇದೇ ರೀತಿ ತಮ್ಮ ಊರಲ್ಲಿ ಸೇವೆ ಆಗಲಿ. ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಇವತ್ತು ಕೈ ಎತ್ತಿ ನೋಡೋಣ. ಫಸ್ಟ್ ಟೈಮ್ ಇಲ್ಲಿ ಬಾಬಾ ಅನ್ನುವಂಥ ಶಬ್ದ ಪ್ರತಿ ಬಾರಿ ನಮ್ಮ ವೆಂಕಟೇಶಣ್ಣವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಬಾಬಾ ಅಂತ ಅಂದರೆ ಇದು ಹಿಂದಿ ವರ್ಡು. ಬಾಬಾ ಅಂದರೆ ಶಿವನಿಗೆ ಕರೆಯುವಂಥದ್ದು. ಇಲ್ಲಿ ಶಿವನಿಗೆ ತಂದೆ ಅಂತ ನಾವು ಕರಿತೀವಿ. ಭಗವಂತ ನಿರಾಕಾರ ಪರಮಾತ್ಮ. ತಮಗೆಲ್ಲ ಕರಪತ್ರಗಳಿದ್ದಾವೆ, ಕೊಡಿ ಎಲ್ರಿಗೂ ಒಂದೊಂದು, ಇಲ್ಲಿ ಬಂದಿರೋರಿಗೆ ಮಿಕ್ಕಿದೆಯಲ್ಲ. ಹಾಗಾಗಿ ಅದರಲ್ಲಿ ಇದೆ ಧರೆಯಲ್ಲಿ ಅವತರಣೆ ಆಗಿರುವಂಥ ಪರಮಾತ್ಮ ಅಂತ ಹೇಳಿ. ಯಾರೆಲ್ಲ ಇವತ್ತು ಹೊಸದಾಗಿ ಬಂದಿದ್ದೀರಿ, ಖಂಡಿತ ತಾವೆಲ್ಲ 7 ದಿನ 3 ದಿನ 5 ದಿನ ಈ ಥರ ಕೋರ್ಸನ್ನು ಕೊಡಲಾಗತ್ತೆ. ಅಕ್ಕವರು, ಕಾಂತಕ್ಕವರು, ಇಲ್ಲೇ ಇರುವಂತಹ ಹಿರಿಯ ಸಹೋದರಿ, ಅವರು ನಿಮಗೆ ಕೋರ್ಸ್ ಕೊಡ್ತಾರೆ. ಬನ್ನಿ. ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನದ ಶುಭಾಶಯಗಳು ತಮಗೆಲ್ಲ. ಮೊದಲನೇದು ಪರಮಾತ್ಮನಿಗೆ ಇಷ್ಟೆಲ್ಲ ಸುಸೂತ್ರವಾಗಿ ಕಾರ್ಯಕ್ರಮ 15 ದಿನಗಳಿಂದ ಮುಗಿಸಿ ಇಂದು ಸಂಪನ್ನ ಕಾರ್ಯಕ್ರಮ. ನಾವು ಬೆಳಗ್ಗೆ ಹೊರಟಾಗ ಮಳೆ ಇತ್ತು, ಸಂಕಲ್ಪ ಮಾಡಿ ಬಂದ್ವಿ. ಬಟ್ ಪ್ರಕೃತಿ ಸಹಯೋಗ ಕೊಡ್ತು. ದೀಪು ಹೇಳ್ದಾಗೆ ಆಗಲೇ ಸಣ್ಣ ಝರ್ನ ಬರ್ತಿತ್ತು, ಬಟ್ ಈಗ ಬಿಸಿಲು ಬಂದಿದೆ. ಅದಕ್ಕೆ ಹೇಳೋದು ಪ್ರಕೃತಿ ಚೀತರು. ಪರಮಾತ್ಮ ಪರಮೇಶ್ವರ ನಮಗೆಲ್ಲ ಈ ಪ್ರಕೃತಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಾವೆಲ್ಲ ಈ ಸೃಷ್ಟಿಯಲ್ಲಿ ಜನ್ಮ ತಾಳಿದ್ದೀವಿ, ಅದಕ್ಕೆ ನಾವು ಸಹಯೋಗಿಗಳಾಗ್ತೀವಿ, ಅದು ನಮಗೆ ಸಹಾಯ ಮಾಡುತ್ತೆ. ಸೊ ಇದೇ ಭಗವಂತನ ಶಕ್ತಿ. ತಾವೆಲ್ಲ ಪರಮಾತ್ಮನಿಗೆ ಬಂದಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ.